ಯಾಕೆ ನಿಮ್ಗೆ ಯೋಗ್ಯತೆ ಇಲ್ವಾ? ಕಾರಣ ಇಷ್ಟೇ, ನೀವೆಲ್ಲ ಕೂಡ ಇವತ್ತು ಬಿಡಿಯನ್ನ ನೀವು ಭೂ ಬ್ಯಾಂಕ್ ಆಗಿ ನೀವು ಅದನ್ನು ATM ಮಾಡ್ಕೊಂಡಿದ್ದೀರಿ ನೀವು. ನಾನು ಮಹಾದೇವಗೌಡ, ಸ್ವಾಭಿಮಾನಿ ಸಾಕ್ಷ್ಯ ಸುದ್ದಿ ಸಂಸ್ಥೆಯ ಸಂಪಾದಕ ಮಾಲೀಕ. ಸ್ನೇಹಿತರೆ, ದಿನೇ ದಿನೇ ಇತ್ತೀಚೆಗೆ ರೈತ ಹೋರಾಟಗಳು ಸರ್ಕಾರದ ವಿರುದ್ಧ ಹೆಚ್ಚಾಗುತ್ತಿವೆ. ಕಾರಣ, ಸರ್ಕಾರಗಳು ದಿನಕ್ಕೊಂದು ನ್ಯಾಯ, ದಿನಕ್ಕೊಂದು ಕಾನೂನು ಅನ್ನೋ ರೀತಿಯಲ್ಲಿ ನಡ್ಕೊಳ್ತಿದ್ದಾವೆ. ಜೊತೆಗೇನಾಗಿದೆ, ಒಂದೊಂದು ಸರ್ಕಾರ ಒಂದೊಂದು ರೀತಿಯ ನ್ಯಾಯಗಳನ್ನು, ಧೋರಣೆಗಳನ್ನು ಅನುಸರಿಸ್ತಿವೆ ಅಂತಂತೇಳಿ ಹೋರಾಟಗಾರರು ಇದರ ಬಗ್ಗೆ ಚಕಾರ ಎತ್ತಿದ್ದಾರೆ. ಇವತ್ತು ಪ್ರೆಸ್ ಕ್ಲಬ್ನಲ್ಲಿ ನಡೆದಂಥ ಒಂದು ಪ್ರೆಸ್ ಮೀಟ್ನಲ್ಲಿ ಬೆಂಗಳೂರು ಹಳೆಯ ಕಾನೂನುಗಳು ಅಡಿಯಲ್ಲಿ ಮತ್ತು ಸಂವಿಧಾನದ ಹೊರಗೆ BDA ಮತ್ತು ಸಂವಿಧಾನಿಕ ಸಂಸ್ಥೆಯ ಹೊಣೆಗಾರಿಕೆಗಳು ಇಲ್ಲದೆ ಕಾರ್ಯನಿರ್ವಹಿಸುತ್ತವೆ, ಇದು ಸಾಧ್ಯವಿಲ್ಲ ಎಂದು PRR ರೈತ ಹಾಗೂ ನಿವೇಶನದಾರರ ಸಂಘದ ಅಧ್ಯಕ್ಷ ಮಾವಳಿಪುರ ಶ್ರೀನಿವಾಸ್ ಅವರು ತಿಳಿಸಿದರು. ಅವರು ಹೇಳ್ತಾರೆ, BDA ಮತ್ತು ಸರ್ಕಾರಗಳನ್ನು ತನ್ನ ಅಸ್ತ್ರವನ್ನಾಗಿ ಬಳಸಿಕೊಂಡು ತಮಗೆ ಯಾವ ರೀತಿ ಬೇಕು ದುಡ್ಡು ಮಾಡಲಿಕ್ಕೆ, ಯಾವ ರೀತಿ ಬೇಕು ಜಮೀನು ಹೊಡೆಸ್ಕೊಳ್ಳಲಿಕ್ಕೆ ಅಷ್ಟು ಮಾತ್ರ ಮಾಡ್ತಿದ್ದಾರೆ ಹೊರತು ತೆರಿಗೆದಾರರು, ಜಮೀನುದಾರರ ಪರವಾಗಿ ಎಲ್ಲಿಯೂ ಸಹ ಸರ್ಕಾರಗಳು ವರ್ತನೆ ಮಾಡ್ತಿಲ್ಲ. ಹಾಗಾಗಿ ಈ ಏನು ಹೊಸ ರಸ್ತೆಗಳು ಮಾಡೋಂಥದ್ದಿರ್ಬೋದು, ಈ ಹೊಸದಾಗಿ ಮಾಡ್ತಕ್ಕಂಥ ರಸ್ತೆಗಳಲ್ಲಿ ರೈತರ ಹಿತ ಕಾಪಾಡುವಲ್ಲಿ ಸರ್ಕಾರಗಳು ಹೊಣೆಗೆಡೆಯನ್ನು ಮರೆತಿವೆ. ಎಲ್ಲವನ್ನೂ ಮರೆಮಾಚಿ BDA ಅಸ್ತ್ರವನ್ನು ಮಾಡಿಕೊಂಡು ಸರ್ಕಾರಗಳು ನಡೆಸ್ತಿವೆ. ಜೊತೆಗೆ ಇವತ್ತಿನ ವಿಚಾರದಲ್ಲಿ ತಿದ್ದುಪಡಿಗಳು ಥರ ವಿಚಾರದಲ್ಲಿ 2013 ತಿದ್ದುಪಡಿ ಮೂಲಕ BDAಗೆ ನಿವೇಶನಗಳ ನೀಡುವಂಥ ಸರ್ಕಾರಕ್ಕೆ ಆಗ್ರಹಪಡಿಸಿದರು. ಸಾಲದಕ್ಕೆ 300A ಮತ್ತು 74ನೇ ತಿದ್ದುಪಡಿ ಸೇರಿದಂತೆ ಸಂವಿಧಾನಿಕ ಸಂಬಂಧಗಳು ಉಲ್ಲಂಘನೆಯಾಗಿವೆ. ಆದ್ದರಿಂದ ಇದನ್ನು ಸರಿಪಡಿಸಬೇಕು. ಕಳೆದ 20 ವರ್ಷಗಳಿಂದ ನಾವು ಬಳಲಿದ್ದೇವೆ. ರೈತರು ಈ ಭಾಗದಲ್ಲಿ ಹಾಳಾಗಿದ್ದೇವೆ. ರೈತರ ಬಗ್ಗೆ ಕಾಳಜಿಲ್ಲ ಸರ್ಕಾರಗಳು ಎಂದು ಕಿಡಿಕಾರಿದರು. ಅದಲ್ಲದೆ ಈ ಎಲ್ಲ ಸುಧಾರಣೆಗಳನ್ನು ತಿದ್ದುಪಡಿ ಮೂಲಕ ಮಾಡಬೇಕು. ಸುಮಾರು 20,000ಕ್ಕೂ ಹೆಚ್ಚು ಕುಟುಂಬಗಳು ಇದರಲ್ಲಿ ನಷ್ಟ ಅನುಭವಿಸ್ತಿದ್ದು, ಈ ಸರ್ಕಾರ ಈ BDAಗೆ NOC ನೀಡುವಂತೆ ನಿವೇಶನದಾರರು ಈ ಸಂಬಂಧದಲ್ಲಿ ಬಳಲಿದ್ದಾರೆ ಅಂತಂತೇಳಿ ಈ ಹೋರಾಟಗಾರರು ತಿಳಿಸಿದರದಲ್ಲಿ. ಒಟ್ಟಾರೆ ಇದರ ವಿಶೇಷ, BDA ಅನುಸರಿಸಿದ ಧೋರಣೆಗಳು ಸರ್ಕಾರ BDA ಒಂದೇ ರೀತಿ ಮಾಡಿಕೊಂಡು ರೈತರು ಹಾಳಾಗ್ತಿದ್ದಾರೆ, ರೈತ ಕುಟುಂಬಗಳು ಹಾಳಾಗ್ತಿವೆ, ರೈತರಿಗೆ ತೆರಿಗೆಗಳು ಕಟ್ಟಿಸ್ಕೊಂಡು ವಂಚನೆ ಮಾಡ್ತಿದ್ದಾರೆ. ಎಷ್ಟೇ ಹೋರಾಟ ಮಾಡಿದ್ರು, ಏನೇ ಮಾಡಿದ್ರು ಈ ಸಂಬಂಧದಲ್ಲಿ ರೈತರಿಗೆ ನ್ಯಾಯ ಸಿಗ್ತಾಯಿಲ್ಲ ಅಂತಂತೇಳಿ ಪ್ರಶ್ನದಲ್ಲಿ ಇವತ್ತು ಅವರು ಅಬ್ಬರಿಸಿ ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ. ಹಾಗಾಗಿ ಸರ್ಕಾರಗಳು ಈ ರೈತರ, ಈ ಹೋರಾಟಗಾರರ, ನಿವೇಶನದಾರರ ಪರವಾಗಿ ಗಮನ ಹರಿಸಿ ಅದನ್ನು ಮಾಡಬೇಕು ಅಂತೇಳಿ ಸ್ವಾಭಿಮಾನಿ ಸಂಸ್ಥೆ ಸರ್ಕಾರಕ್ಕೆ ಮನವಿ ಮಾಡ್ತಿದೆ. ಹಣ ಮಾಡೋದಕ್ಕೆ, ಆಸ್ತಿ ಮಾಡೋದಕ್ಕೆ BDAನ ನೀವು ಅಸ್ತ್ರವಾಗಿ ಬಳಸ್ಕೊಂಡಿದ್ದೀರಾ, ಇಷ್ಟೇ ಕಾರಣ, ಬೇರೆ ಏನೂ ಅಲ್ಲ. ಹಂಗಿದ್ರೆ ನಿಮ್ಗೆ ತಾಕತ್ತಿದ್ರೆ ನೇರವಾಗಿ ಆ BDAನ ನೀವು ಅಮೆಂಡ್ಮೆಂಟ್ ಮಾಡ್ಕೊಳ್ಳಿ ಅಂತೇಳಿ ಕ್ಯಾಬಿನೆಟ್ ಡಿಸೈಡ್ ಮಾಡಿ ಫಸ್ಟು. ಆಮೇಲೆ ನೋಡೋಣ, ನೀವು ರಸ್ತೆ ಮಾಡ್ತೀರೋ ಬಿಡ್ತೀರೋ, ನಾವು ಜಮೀನು ಕೊಡ್ತೀವೋ ಬಿಡ್ತೀವೋ ನಾವು ತೀರ್ಮಾನ ಮಾಡ್ತೀವಿ. BDAಗೆ ನೇರವಾಗಿ ಅಮೆಂಡ್ಮೆಂಟ್ ಮಾಡ್ಕೊಳ್ಳಿ ಅಂತೇಳಿ ಸಚಿವ ಸಂಪುಟದಲ್ಲಿ ನೀವು ತೀರ್ಮಾನ ತಗೊಳ್ಳಿ. ಆಗತ್ತೆ ನಿಮ್ಗೆ ಯೋಗ್ಯತೆ ಇದೆ ನಿಮಗೆ? ಯಾಕೆ ಮಾಡಬಾರ್ದು? ಈ ದೇಶದ ಕಾನೂನನ್ನ ಎಲ್ಲರೂ ಕೂಡ ಪಾಲಿಸ್ಬೇಕ್ರಿ. ಇವತ್ತು ಹಳ್ಳಿಯಲ್ಲಿ ಒಬ್ಬ ರೈತನಿಗೆ ಒಂದೇ ಕಾನೂನು, ಈ ದೇಶದ ಮುಖ್ಯಮಂತ್ರಿ ಪ್ರಧಾನಿಗೆ ಒಂದೇ ಕಾನೂನು ಅಲ್ವಾ? ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ. ಯಾಕೆ ನೀವು ತೀರ್ಮಾನ ಮಾಡಬಾರ್ದು? ಕಾನೂನನ್ನು ಇಂಪ್ಲಿಮೆಂಟ್ ಮಾಡಿ. ಇವತ್ತು ಮೋಡದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು 50% ಅವರು ದೇಶ ತಗೊಂಡಿದ್ದಾರೆ ಮುಖ್ಯಮಂತ್ರಿಗಳು. ನಮಗೆ ಬೆಂಗಳೂರಲ್ಲಿ ನಗರ ಭಾಗದಲ್ಲಿ ಇರ್ತಕ್ಕಂಥವ್ರಿಗೆ 35%. ಯಾವ ನ್ಯಾಯ ಸ್ವಾಮಿ ಇದು? ರೈತರಿಗೊಂದು ಕಾನೂನು, ಮುಖ್ಯಮಂತ್ರಿಗೊಂದು ಕಾನೂನಾ? ಇದನ್ನೆಲ್ಲ ಪ್ರಶ್ನೆ ಮಾಡ್ತಕ್ಕಂಥವ್ರು ವಿರೋಧ ಪಕ್ಷದವ್ರು ಮಾಡಬೇಕು. ನಾಚೆ ಬೇಕು ವಿರೋಧ ಪಕ್ಷದವ್ರಿಗೆ. ನೀವು ಕೇಳಲ್ಲ, ಯಾಕಂದ್ರೆ ನಿಮ್ಮದು ಪಾಲ್ದಾರಿಕೆ ಇದೆ ಅಲ್ಲಿ. 3 ಪಕ್ಷದ ಎಲ್ಲ ವಿಧಾನಸೌಧದಲ್ಲಿ ಕೂತಿರ್ತಕ್ಕಂಥವ್ರು 80% ಜನಪ್ರತಿನಿಧಿಗಳು ಕೂಡ ಇವತ್ತು BDAದಲ್ಲಿ ಎಲ್ಲ ಪಾಲುದಾರಿಕೆ ಇದೆ. 80% ಎಲ್ಲ ಜನಪ್ರತಿನಿಧಿಗಳು ಕೂಡ ನಿವೇಶನಗಳಿದೆ, ಹಣ ಲೂಟಿ ಮಾಡ್ತಾ ಇದ್ದಾರೆ. ಇವತ್ತು ಬೆಂಗಳೂರಲ್ಲಿ ಏನಾದ್ರೂ ಹಣ ಲೂಟಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು BDAನೇ ಕಾರಣ. ಹಂಗಾಗಿ ನೀವು ಯಾರು ಕೂಡ ಮಾತಾಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ನೀವು ಯಾರು ಕೂಡ ಮಾತಾಡ್ತಾ ಇಲ್ಲ. ಮಾತಾಡ್ಬೇಕಲ್ವಾ?
20,000 ಕುಟುಂಬಗಳು 20 ವರ್ಷ ಆಯ್ತು, 2 ತಲೆಮಾರು ಸತ್ತಿದೆ. ಗೊತ್ತಾಗ್ತಲ್ವಾ ನಿಮ್ಗೆ? ಇನ್ನು ಎಷ್ಟು ಅಂತ ಹೇಳ್ಬೇಕು ನಾವು? ಗೊತ್ತಾಗೋದಿಲ್ವಾ ನಿಮ್ಗೆ? ಪತ್ರಿಕೆಗಳಲ್ಲಿ ಮಾಧ್ಯಮ ಸ್ನೇಹಿತರು ಎಲ್ಲರೂ ಕೂಡ ಬರೀತಾ ಇದ್ದಾರೆ. ಇದನ್ನು ಯಾಕೆ ನೀವು ಆಲೋಚನೆ ಮಾಡಲ್ಲ ಸರ್ಕಾರಗಳು? ಏಕಾಏಕಿ ಸಚಿವ ಸಂಪುಟದಲ್ಲಿ ಯಾರೋ ಬ್ರೋಕರ್ಗಳು ಬಂದ್ರು, ರಿಯಲ್ ಎಸ್ಟೇಟ್ ನವರು ಬಂದ್ರು ಅಂತ ಹೇಳಿ ಯಾರೋ ಮಾತು ಕೇಳಿ ಈ 5 ಆಯ್ಕೆಗಳನ್ನ ಕೊಟ್ಟಿದ್ದೀರಲ್ಲ ನೀವು. ನಿಮ್ಗೆ ನ್ಯಾಯ ಅನ್ನಿಸ್ತಾ ಇದೆ ಈ ಸರ್ಕಾರಕ್ಕೆ? ಯೋಗ್ಯತೆ ಇದೆ ನಿಮ್ಗೆ? ಹಂಗಾಗಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನ ಕರೆದು ಈಗಾಗಲೇ ಕೊಟ್ಟಿರ್ತಕ್ಕಂಥ 5 ಆಯ್ಕೆಗಳನ್ನು ಕೂಡ ನಾವು ಸಂಪೂರ್ಣವಾಗಿ ನಾವು ತಿರಸ್ಕರಿಸ್ತಕ್ಕಂಥದಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ನಿಮ್ಮ ತೀರ್ಮಾನಕ್ಕೆ ನಾವು ಒಪ್ಪೋದಿಲ್ಲ. ನಾವು ಅದು ಮುಂದೆ ಹೇಳಿದ್ದೀವಿ, ಏನು BDA ಮಾಡಿರ್ತಕ್ಕಂಥ ಏನು ಯೋಜನೆ 20 ವರ್ಷ ಆಗಿದೆ, ಕಾನೂನುಬದ್ಧವಾಗಿಯೇ ಸತ್ತೋಗಿದೆ ಸ್ವಾಮಿ. 20 ವರ್ಷ ಆಯ್ತು. 5 ವರ್ಷದ ಒಳಗಡೆ ಏನಾದ್ರು ಯೋಜನೆ ಮಾಡಲಿಲ್ಲ ಅಂತಂದ್ರೆ ಅದು ಯೋಜನೆ ಸತ್ತೋಗುತ್ತೆ ಅಂತ ಹೇಳಿ ಕಾನೂನಲ್ಲೇ ಇದೆ ಅಲ್ವಾ? ಲ್ಯಾಬ್ಸ್ ಮಾಡಿ, ಯೋಜನೆಯನ್ನ ಲ್ಯಾಬ್ಸ್ ಮಾಡಿ. ಫಸ್ಟ್ ನಿಮಗೆ ಯೋಗ್ಯತೆ ಈ ಸರ್ಕಾರಕ್ಕೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿ ನಾವು ಹೈಕೋರ್ಟ್ಗೆ ನಾವು ವಕೀಲ ಹೋಗಿದ್ದೀವಿ. ಸುಮಾರು 600ರಿಂದ 700 ಜನ ರೈತರು ಲ್ಯಾಬ್ಸ್ ಮಾಡಿ ಪ್ರಾಜೆಕ್ಟ್ ಅಂತ ಹೇಳಿ ಹೈಕೋರ್ಟ್ ಅಲ್ಲಿ ನಾವು ಕೇಸ್ ಹಾಕಿದ್ದೀವಿ. ಲ್ಯಾಬ್ಸ್ ಮಾಡಿ ಪ್ರಾಜೆಕ್ಟ್ ಅನ್ನ ಸತ್ತಾಗಿರ್ತಕ್ಕಂಥ ಕಾಯ್ದೆನೇ ಯಾಕೆ ನೀವು ಅದನ್ನ ಮತ್ತೆ ಯಾಕೆ ನೀವು ಪುನರ್ಜನ್ಮ ಕೊಡ್ತೀವಿ? ಅದಕ್ಕೆ ಲ್ಯಾಬ್ಸ್ ಮಾಡಿ ನಿಮ್ಗೆ ಏನಾದ್ರು ಯೋಗ್ಯತೆ ಇದ್ರೆ ರಸ್ತೆನೇ ಮಾಡ್ತೀನಿ ಅಂತ ಅನ್ನೋದಾದ್ರೆ ಕೇಂದ್ರ ಸರ್ಕಾರದ ಕಾನೂನು ಇಲ್ವಾ? ಈ ದೇಶದಲ್ಲಿರ್ತಕ್ಕಂಥ ಕಾನೂನನ್ನ ಅಳವಡಿಸಿಕೊಂಡು ಮಾಡೋದಕ್ಕೆ ನಿಮ್ಗೆ ಯೋಗ್ಯತೆ? ಅದ್ರ ಬಗ್ಗೆ ಏನಾದ್ರು ಮಾತನಾಡ್ತೀರಾ ನೀವು? ಕನ್ಸಲ್ಟೆಂಟ್ ಅಂತ ಹೇಳಿ ಇಡೀ ರಿಯಲ್ ಎಸ್ಟೇಟ್ ನ ಗ್ಯಾಂಗ್ ಹಿಡ್ಕೊಂಡು ಊರು ಕಳಿಸಿ, SLಗಳನ್ನು ಕಳಿಸಿ, ರೌಡಿಸಂ ಮಾಡಿಸಿ, ದೌರ್ಜನ್ಯಗಳು ಮಾಡಿಸಿ, ಅವ್ರನ್ನೆಲ್ಲ ಬ್ಲಾಕ್ ಮೇಲ್ ಮಾಡ್ತಕ್ಕಂಥ ತಂತ್ರ ಕೂಡ ಮಾಡಿದ್ರಿ ನೀವು. ಅದಕ್ಕೆಲ್ಲ ತಕ್ಕ ಪಾಠ ಕಳಿಸಿದ್ವಿ ನಾವು, ತಕ್ಕ ಉತ್ತರ ಕೊಟ್ಟಿದ್ದಾರೆ ನಮ್ಮ ರೈತರು. SLಗಳನ್ನ ಊರಿಗೆ ಬಿಡ್ತಾರೆ, ಅವ್ರಿಗೆಲ್ಲ ಬಹಿಷ್ಕಾರ ಹಾಕಿ ಆಚೆ ಕಳಿಸಿರ್ತಕ್ಕಂಥ ಉದಾಹರಣೆ ಕೂಡ ಇದೆ ಕಳೆದ ವಾರ, ಕಳೆದ ತಿಂಗಳು. ಇದು ಗೊತ್ತಿಲ್ವಾ ನಿಮ್ಗೆ? ಯಾರು ಒಪ್ಪಿದೀವಿ ನಾವು ರಸ್ತೆ ಕೊಡೋದಕ್ಕೆ? ಯಾವುದೇ ರೈತರು ಕೂಡ ಒಪ್ಪಲಿಲ್ಲ. ನೀವು ಕನ್ಸಲ್ಟ್ ಅಂತ ಬಂದಾಗ ಯಾರು 3 ಗುಂಟೆ 2 ಗುಂಟೆ ಇರ್ತಕ್ಕಂಥವ್ರು ಎಲ್ಲ ಕನ್ಸಲ್ಟ್ ಸಹಿ ಹಾಕಿರ್ಬೋದು. ಸ್ಥಳೀಯ ರಾಜಕಾರಣಿಗಳು ಒಂದಷ್ಟು ಎಲ್ಲಾನು ಎದುರಿಸಿ ಬೆದರಿಸಿ ಸಹಿ ಹಾಕಿರ್ತಕ್ಕಂಥದ್ದು ಇದೆ. ಇವೆಲ್ಲ ನೀವು ವಾಮ ಮಾರ್ಗದಲ್ಲಿ ಹೋದ್ರೂ ಕೂಡ ನಿಮ್ಗೆ ಸಕ್ಸಸ್ ಆಗೋದಿಲ್ಲ, ನಿಮ್ಗೆ ಒಳ್ಳೆಯ ಹೆಸರು ಬರೋದಿಲ್ಲ ಸರ್ಕಾರಕ್ಕೆ. ಅವ್ರ ಆರ್ಡರ್ ಇದೆ. ಆ ಕಾರಣಕ್ಕೆ ಈ BDA ಸಂಸ್ಥೆ ಮತ್ತು ರಾಜಕಾರಣಿಗಳು ಅದನ್ನ ಇಟ್ಕೊಂಡು ರೈತರಿಗೆ ಹೆಚ್ಚಿನ ಪರಿಹಾರ ಕೊಡಬೇಕು ಅನ್ನೋ ಏನಂತಾರೆ ಅದು ಹೊಟ್ಟೆವರಿನ ಏನಂತಾರೆ ಪದ ಬಳಸಲಿಕ್ಕೆ ಕಷ್ಟ ಆಗ್ತಿದೆ. ರೈತರಿಗೆ ಧಾರಾಳವಾಗಿ ಪರಿಹಾರ ಕೊಟ್ಟಿದ್ದು ಯೋಜನೆ ಆಗ್ತಾ ಇತ್ತು. ಇಷ್ಟೊತ್ತಿಗೆ ಈ ಸಮಸ್ಯೆಗಳು ಏನು ಮಾತಾಡ್ತಾರೆ ಮುಗಿತಾ ಇತ್ತು. ಆಮೇಲೆ ಈಗ ಹೊಸ ಕಾನೂನು ಯಾಕೆ ಮಾಡ್ತೀವಿ ನಾವು? ಕಾಲಘಟ್ಟಗಳಲ್ಲಿ ಆಯಾ ಕಾಲಕ್ಕೆ ಅನುಗುಣವಾಗಿ ನಾವು ಕಾನೂನ ಅದನ್ನ ಅಮೆಂಡ್ ಮಾಡ್ತಾ ಹೋಗ್ತೀವಿ. ಕಾನ್ಸ್ಟಿಟ್ಯೂಷನ್ನೇ ಕೆಲವೊಂದು ಬರೀ ಅಮೆಂಡ್ ಆಗಿದೆ. 74th ಅಮೆಂಡ್ಮೆಂಟ್ ಏನಾಗಿದೆ, ಅದು ಪ್ರತಿಯೊಬ್ಬ ಪ್ರಜೆಗೂ ಪ್ರತಿಯೊಬ್ಬ ಏನು ಪ್ರಾಪರ್ಟಿ ಹೋಲ್ಡರ್ಗೂ ಸೆಕ್ಷನ್ 300A ಕೆಳಗಡೆ ಅವ್ರಿಗೆ ಅಧಿಕಾರ ಕೊಡುತ್ತೆ ಪ್ರಾಪರ್ಟಿ ಹೋಲ್ಡ್ ಮಾಡೋದಕ್ಕೆ. ನನ್ನ ಅಧಿಕಾರನ ಯಾರು ಕಿತ್ಕೊಳ್ಳೋಕೆ ಆಗೋದಿಲ್ಲ, ಮತ್ತೆ ಅದನ್ನ ಟೋ ಮಾಡ್ಲಿಕ್ಕೆ ಆಗೋದಿಲ್ಲ. ಇವು ಸರ್ಕಾರ ಯಾಕೆ ಟೋ ಮಾಡ್ಲಿಕ್ಕೆ ಕೊಟ್ಟಿದೆ ಇವತ್ತು? ನನ್ನ ಒಂದು ಕನ್ಸಲ್ಟೇಷನ್ ಇಲ್ಲದೆ ನನ್ನನ್ನ ಟೇಬಲ್ ಕರೀದೆ, ನಿನಗೇನು ಕಾಂಪನ್ಸೇಷನ್ ಬೇಕಪ್ಪ ಅಂತ ನಾನು ಕೇಳಿದ್ದೇನೆ. ಏಕಾಏಕಿ ಅವರೇ ಡಿಸಿಷನ್ ತಗೊಂತಾ ಇದ್ದಾರೆ. ಇದು ಒಂದು ನನ್ನ ಸಂವಿಧಾನ ಹಕ್ಕುಗಳು, ಸಾಂವಿಧಾನಿಕ ಕೊಟ್ಟಿರ್ತಕ್ಕಂಥ ಹಕ್ಕನ್ನ ಅವರು ಓವರ್ ರೂಲ್ ಮಾಡಿ, ಸೂಪರ್ಸೀಡ್ ಮಾಡಿ ಅವರು ಮುಂದುವರಿತಾ ಇದ್ದಾರೆ. ಸೊ ಇದನ್ನ ನಾವು ಖಂಡಿಸ್ತೀವಿ. ಮುಂದುವರೆದು MPC ಇರಬೇಕಾಗಿತ್ತು ಈ ಸ್ಟೇಟಲ್ಲಿ. MPC ಇದೆಯಾ ಇವತ್ತು? ಒಂದು ಜುಡಿಷಿಯಲ್ ಓವರ್ ರೀಚ್ ಆಯಿತು. ಮತ್ತೆ ನಾನು ಮಾಧ್ಯಮದ್ದು ಹೇಳ್ತೀನಿ, ಜುಡಿಷಿಯಲ್ ಓವರ್ ರೀಚು ಒಂದು ಪಿಲ್ಲರ್ನ ಅತಿಕ್ರಮಣ ಮಾಡ್ದಂಗಾಯ್ತು ಡೆಮಾಕ್ರಸಿಯಲ್ಲಿ. ಈಗ 2ನೇ ಪಿಲ್ಲರ್ ನಾವು ಹೇಳ್ತಿರ್ತಕ್ಕಂಥದ್ದು. ಇವರು ಏನು ಕ್ರಮ ತಗೊಬೇಕಾಗಿತ್ತು ಅವರು MPC ಅಂಡರಲ್ಲಿ. MPC ಇವತ್ತು ಎಲ್ಲಿದೆ? ಸರಿ, GPA ಮಾಡಿದಿರಲ್ಲ, ಹೊಸದಾಗಿ ಮಾಡಿದಿರಲ್ಲ GPAನ, ಅದ್ರಲ್ಲಿ ಚರ್ಚೆ ಆಗಿದೆಯಾ? ಅದರಲ್ಲಿ ನಮ್ಮನ್ನು ಕನ್ಸಲ್ಟೇಷನ್ ಮಾಡ್ಲಿಕ್ಕೆ ಕರೆದಿದ್ದಾರ? ಕರೆದು ನಮ್ಮನ್ನೆಲ್ಲ ಕೂರಿಸ್ಕೊಂಡು ನಿಮ್ಗೆ ಏನು ಕಾಂಪನ್ಸೇಷನ್ ಬೇಕು, ಯಾವ ರೀತಿ ಬೇಕು ಅಂತ ಕೇಳಿದಾರ? ಕೇಳಿಲ್ಲ. 248ZE ಮತ್ತು ZE ಕೆಳಗಡೆ MPC ಅಥವಾ DPC ಇರಬೇಕಾಗಿತ್ತು, ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿ ಇರಬೇಕಾಗಿತ್ತು, ಇಲ್ಲಾಂದ್ರೆ ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಟಿ ಇರಬೇಕಾಗಿತ್ತು. ಸಿಟಿ ಮಟ್ಟಕ್ಕೆ ನಮ್ದು ಸಿಟಿ ಲಿಮಿಟ್ಸ್ ಅಲ್ಲಿ ಬರ್ತಾ ಇದೆ ಮೇಜರ್ ಆಗಿ, ಕೆಲವೊಂದು ಭಾಗ DPC ಕೆಳಗಡೆ ಬರುತ್ತೆ. ಇವು ಅವೆರಡನ್ನು ಉಲ್ಲಂಘನೆ ಮಾಡಿ ಇವತ್ತು ಯಾವ ಆಧಾರದ ಮೇಲೆ ನೀವು BDA ಮುಂದಕ್ಕೆ ಬಿಟ್ಟು ಅಕ್ವೇಷನ್ಸ್ ಮಾಡ್ತಾ ಇದ್ದೀರಾ? ಮಾಡ್ಲಿಕ್ಕೆ ಬರೋದೇ ಇಲ್ಲ ನಿಮಗೆ. ಇದು ಒಂದ್ ಕಡೆ ಜುಡಿಷಿಯಲ್ ಓವರ್ ರೀಚು, ಇನ್ನೊಂದು ಎಕ್ಸಿಕ್ಯೂಟಿವ್ ಓವರ್ ರೀಚ್ ಆಯ್ತಲ್ಲ ಇದು.